ಹಿಮಾಲಯದ ಮಡಲಲ್ಲಿ ಪವಿತ್ರ ಬದರಿನಾಥ ಧಾಮದ ಸನಿಹದಲ್ಲಿ ಇತಿಹಾಸ, ಪುರಾಣ ಮತ್ತು ಪ್ರಕೃತಿ ಒಂದಾಗುವ ಒಂದು ಅದ್ಭುತ ಲೋಕವಿದೆ. ಅದೇ ಈ ಮಾನಾ ಗ್ರಾಮ. ಭಾರತದ ಕೊನೆಯ ಹಳ್ಳಿ ಎಂದು ಪ್ರಸಿದ್ಧಿಯಾದ ಈ ಜಾಗ ಕೇವಲ ದೇಶದ ಗಡಿಯಲ್ಲ, ನಮ್ಮ ಪುರಾತನ ಇತಿಹಾಸದ ಹೆಬ್ಬಾಗಿಲು. ಇಲ್ಲಿನ ದಾರಿ ಕೇವಲ ನಡಿಗೆಯಲ್ಲ, ಅದು ಭಕ್ತಿಯ ಪರೀಕ್ಷೆ. ಯಾತ್ರಾರ್ಥಿಗಳನ್ನು ತಮ್ಮ ಹೆಗಲ ಮೇಲೆ ಹೊತ್ತು ಮಂದಸ್ಮಿತರಾಗಿ ಸಾಗುವ ಇಲ್ಲಿನ ದಣಿವರಿಯದ ಶ್ರಮಜೀವಿಗಳ ಭಕ್ತಿ ಅನನ್ಯವಾದದ್ದು. ಈ ಪವಿತ್ರ ಗುಹೆಗಳೊಳಗೆ ಹೆಜ್ಜೆ ಇಡಿ. ಇದು ಗಣೇಶ ಗುಹೆ ಹಾಗೂ ಮುಂದೆ ಕಾಣುವುದೇ ವ್ಯಾಸ ಮಹರ್ಷಿಗಳ ಗುಹೆ. ಸಾವಿರಾರು ವರ್ಷಗಳ ಹಿಂದೆ ವೇದವ್ಯಾಸರು ಮಹಾಭಾರತವನ್ನು ಉಲ್ಲೇಖಿಸಿದಾಗ ಗಣಪತಿ ಕುಳಿತು ಬರೆದ ಪರಮ ಪವಿತ್ರ ಪುಣ್ಯಭೂಮಿ ಇದು. ಕಣ್ಣೆದುರು ಆರ್ಭಟಿಸುತ್ತಿರುವ ಈ ನದಿಯ ಸದ್ದು ಕೇಳಿ. ಇದೇ ಗುಪ್ತಗಾಮಿನಿ ಸರಸ್ವತಿ ನದಿ. ಇಲ್ಲಿ ಮಾತ್ರ ಬೋರ್ಗರೆದು ಹರಿದು ಮುಂದೆ ಸಂಪೂರ್ಣವಾಗಿ ಕಣ್ಣಿಗೆ ಕಾಣದಂತೆ ಕಣ್ಮರೆಯಾಗುವ ವಿಸ್ಮಯ ಇದು. ಇಲ್ಲಿ ಕಾಣುವ ಆ ದೈತ್ಯ ಕಲ್ಲು ಪವಿತ್ರ ಭೀಮಶಿಲೆ. ಮಹಾಭಾರತದ ಪಾಂಡವರು ಸ್ವರ್ಗಾರೋಹಣ ಮಾಡುವಾಗ ದ್ರೌಪದಿ ನದಿ ದಾಟಲು ಮಹಾಬಲಿ ಭೀಮನೇ ಇಟ್ಟ ಕಲ್ಲು ಎಂಬ ನಂಬಿಕೆ ಇಲ್ಲಿದೆ. ಹಿಮಾಲಯದ ಕಲ್ಲುಬಂಡೆಗಳ ನಡುವೆ ಗರ್ಜಿಸುತ್ತಾ ಹರಿಯುವ ಈ ಪವಿತ್ರ ನದಿಯೇ ಸರಸ್ವತಿ. ವೇದಗಳಲ್ಲಿ ಕೊಂಡಾಡಲ್ಪಟ್ಟ ಈ ನದಿ ಜ್ಞಾನ ಮತ್ತು ದೈವಿಕತೆಯ ಪ್ರತೀಕವಾಗಿ ಸಾವಿರಾರು ವರ್ಷಗಳಿಂದ ಭಾರತೀಯ ಸಂಸ್ಕೃತಿಯಲ್ಲಿ ವಿಶೇಷ ಸ್ಥಾನ ಪಡೆದಿದೆ. ಮಾನ ಗ್ರಾಮದ ಸಮೀಪ ಪರ್ವತಗಳ ಹೃದಯದಿಂದ ಹೊರಹೊಮ್ಮುವ ಸರಸ್ವತಿ ತನ್ನ ಉಗ್ರ ಹರಿವಿನ ಮೂಲಕ ಪ್ರಕೃತಿಯ ಅದ್ಭುತ ಶಕ್ತಿಯನ್ನು ಪ್ರದರ್ಶಿಸುತ್ತದೆ. ಇಲ್ಲಿನ ಪ್ರತಿಯೊಂದು ಅಲೆ, ಪ್ರತಿಯೊಂದು ಗರ್ಜನೆ ಸಾವಿರಾರು ವರ್ಷಗಳ ಪುರಾಣ ಕಥೆಗಳನ್ನು ಹೇಳುವಂತೆ ಭಾಸವಾಗುತ್ತದೆ. ನದಿಯ ಈ ನಾದವನ್ನು ಕೇಳಿದಾಗ ಅದು ಕೇವಲ ನೀರಿನ ಶಬ್ದವಲ್ಲ, ಅದು ಕಾಲದ ಸಾಕ್ಷಿ, ಅದು ಋಷಿಗಳ ತಪಸ್ಸಿನ ಪ್ರತಿಧ್ವನಿ, ಅದು ಭಾರತದ ಆಧ್ಯಾತ್ಮಿಕ ಪರಂಪರೆಯ ಜೀವಂತ ನೆನಪು. ಮಾನ ಗ್ರಾಮ ಕೇವಲ ಪ್ರವಾಸಿ ತಾಣವಲ್ಲ, ಅದು ಕಾಲದ ಪುಟಗಳ ನಡುವಿನ ಪಯಣ. ಭಕ್ತಿ ಮತ್ತು ಪ್ರಕೃತಿಯ ಈ ಅದ್ಭುತ ಸಂಗಮಕ್ಕೆ ಒಮ್ಮೆ ತಲೆಬಾಗಲೇಬೇಕು.